ಇವತ್ತು ಪಾಕಿಸ್ತಾನ ಏನು ಶಕ್ತಿ ಇಲ್ಲ, ಸುಮ್ಮನೆ ಹಿಂದೆಯಿಂದ ಬಂದು ನಮ್ಮನ್ನೆಲ್ಲ ಒಂದು ಕಡೆ ಅಟ್ಯಾಕ್ ಮಾಡಬೇಕಾಗಿದೆ, ಮುಂದೆ ಬಂದು ವೀರರ ಥರ ಜಗಳ ಮಾಡಿಕೊಂಡು ನಮ್ಮನ್ನ ಎದುರಿಸೋ ಶಕ್ತಿ ಇಲ್ಲ ಆ ದೇಶಕ್ಕೆ. ಇವತ್ತು ಹೆಂಗಸರ ಥರ ಹಿಂಬಾಗಲಿಂದ ಬಂದು ನಮ್ಮ ಭಾಳಷ್ಟು ಮಂದಿ ಹಿಂಗೆ ಕೃತ್ಯಗಳನ್ನ ಮಾಡೋಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು ವಿಶೇಷವಾಗಿ ಏನು ಇವತ್ತು ಈ ಘಟನೆಯಲ್ಲಿ ಶಿವಮೊಗ್ಗ ಮಂಜುನಾಥ್ ಅವರು, ಬೆಂಗಳೂರಿನ ಭರತ್ ಭೂಷಣ್ ಅವರು, ಇದು ಸುಮಾರಾಗಿ 28 ಜನರು ಏನು ತೀರ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಭಗವಂತ ಅವ್ರು ಏನೋ ಒಳ್ಳೆ ಉದ್ದೇಶವನ್ನು ಹಿಡ್ಕೊಂಡು ಹೋಗಿದ್ದಾರೆ. ಒಳ್ಳೆ ಪ್ರಕೃತಿ ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ. ಸ್ವಿಟ್ಜರ್ಲ್ಯಾಂಡ್ ಏನು ನೋಡ್ತೀವೋ, ನಮ್ಮ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನಮ್ಮ ಭಾರತದಲ್ಲೇ ನೋಡ್ತೀವಿ. ಇನ್ನು ಬೇರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ಬೇಕಲ್ಲ, ಅಷ್ಟೊಂದು ಒಳ್ಳೆ ಪ್ರಕೃತಿ ಇದೆ. ಸ್ವಿಟ್ಜರ್ಲ್ಯಾಂಡನ್ನು ಮೀರಿಸೋಂಥ ಶಕ್ತಿ ಜಮ್ಮು ಕಾಶ್ಮೀರಿಗೆ. ಆದರೆ ಈ ರೀತಿ ವಿಕೃತಿ ಮಾಡೋಂಥ ಕೆಲಸ ಏನು ಈ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಅನ್ನೋಕ್ಕೆ ಅವ್ರಿಗೆ ಏನೇನೋ ಅವ್ರಿಗೇನು ಒಂದು ಇಂಚು ಕೂಡ ಅವ್ರಿಗೆ ಟೆರರಿಸ್ಟ್ ಅನ್ನೋಕ್ಕೂ ಕೂಡ ಅವ್ರಿಗೇನಿಲ್ಲ. ಅಂದರೆ ವಿಕೃತಿ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಸ್ಯಾಡಿಸಮ್ನಿಂದ ಕೂಡಿರೋಂಥ ವ್ಯಕ್ತಿಗಳು. ಭಗವಂತ ಅವಕಾಶ ಕೊಟ್ಟು ನಾವೆಲ್ಲರೂ ಕೂಡ ದೇಶದ ಸಲುವಾಗಿ ನಿಲ್ತೀವಿ, ದೇಶದ ಸಲುವಾಗಿ ಹೋರಾಟ ಕೂಡ ಮಾಡ್ತೀವಿ. ಎಲ್ಲ ಒಂದು ಕಡೆ ಇವತ್ತು ಪುನಃ ಈ ರೀತಿ ವಿಕೃತನ್ನು ಮೆರೆಯುವಂಥ ಕೆಲಸ, ಒಂದು ಸ್ಯಾಡಿಸಮ್ ಕೂಡಿ ಬಂದಿರುವಂಥ ಈ ಪಾಕಿಸ್ತಾನಿಗೆ ಬಹುಶಃ ಪ್ರಧಾನಮಂತ್ರಿಗಳು ಶಬ್ದ ಮಾಡಿದ್ದಾರೆ. ಈ ರಕ್ತದ ಕಲೆಯನ್ನು ರಕ್ತದಿಂದಲೇ ರಕ್ತದ ಒಳೆಯನ್ನು ನಿಲ್ಲಿಸ್ಬೇಕಂದ್ರೆ ಈಗ ಪುನಃ ಪ್ರಧಾನಮಂತ್ರಿಗಳು ಶಬ್ದ ಮಾಡಿದ್ದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದಾರೋ ಅವ್ರು ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಅಂತ್ಯ ಕಾಣೋ ತನಕ ನಾನು ನಿದ್ದೆ ಮಾಡಲ್ಲ ಅನ್ನೋಂಥ ಶಬ್ದವನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ.